ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ಜೈ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ಯಾವುದೇ ರೀತಿಯ ಮೇಕಪ್ ವಿಡಿಯೋಸ್ ಆಗಲಿ ಯಾವುದೇ ರೀತಿಯ ಕುಕಿಂಗ್ ಆಗಲಿ ಹಾಗೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಜೊತೆನೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಈ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋಗೆ ನಾನು ಲೈಕ್ ಕೊಡಿ ಎಲ್ಲ ಕೇಳೋಕೆ ಬಂದಿಲ್ಲ, ಹಾಗೆ ನನ್ನ ಚಾನಲ್ನ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಿಮ್ಮ ಒಂದೊಂದು ರೂಪಾಯಿನೂ ಆ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಒಬ್ರು ನೇಟಿವ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಈಗ ರೀಸೆಂಟಾಗಿ 1 ವೀಕ್ ಆಯಿತು ಅವ್ರ ಹಸ್ಬೆಂಡ್ ಅವ್ರು ಕಳ್ಕೊಂಡಿದ್ದಾರೆ. ಅವ್ರ ಹಸ್ಬೆಂಡ್ಗೆ ಡೆಂಗ್ಯೂ ಫೀವರ್ ಇತ್ತು, ಅದರಿಂದ ಅವರು ತೀರ್ಕೊಂಡಿದ್ದಾರೆ. 1 ವಾರ ಆಯ್ತಷ್ಟೇ. ಆ ಫ್ಯಾಮಿಲಿಗೆ ಯಾರು ಸಪೋರ್ಟಿವ್ ಇಲ್ಲ. ಆ ಫ್ಯಾಮಿಲಿ ತುಂಬಾ ಸಫರ್ ಪಡ್ತಾ ಇದೆ ಅವ್ರ ಹಸ್ಬೆಂಡ್ನ ಕಳ್ಕೊಂಡಿರೋದ್ರಿಂದ. ಅವ್ರಿಗೆ ಒಂದು ಹೆಣ್ಮಗು ಕೂಡ ಇದೆ, 9ನೇ ಕ್ಲಾಸ್ ಓದ್ತಾ ಇರೋದು. ಹಾಗೆ ಒಬ್ಬ ಮಗ ಕೂಡ ಇದ್ದಾನೆ. ಆ ಮಗ ಹ್ಯಾಂಡಿಕ್ಯಾಪ್ಟು. ಅವನು ಹುಟ್ಟಿದ್ರಿಂದನೂ ಇಲ್ಲಿವರೆಗೂ ಯಾವುದೇ ರೀತಿಯ ಆಕ್ಟಿವ್ನೆಸ್ ಇಲ್ಲ, ಬೆಡ್ ರಿಡನ್ ಆಗೇ ಇದ್ದಾನೆ. ಹೊಟ್ಟೆ ಹಸ್ವಾದ್ರೂ ಕೂಡ ಅವನಿಗೆ ಬಾಯಿ ಬಿಟ್ಟು ಕೇಳೋಕೆ ಕೂಡ ಗೊತ್ತಿಲ್ಲ. ಅವ್ರ ಅಮ್ಮನೇ ಅವನಿಗೆ ಬೇಕೋ ಬೇಡ ಅಂತ ಹೇಳ್ಬಿಟ್ಟು ತಿನ್ನಿಸ್ಬೇಕು. ಹಸ್ಬೆಂಡ್ ಕೂಡ ಅವ್ರನ್ನ ಬಿಟ್ಟು ಹೋಗಿರೋದ್ರಿಂದ ಅವ್ರ ಮನೆಗೆ ಯಾವುದೇ ರೀತಿಯ ಆದಾಯ ಇಲ್ಲ. ಇವಾಗ ಅವ್ರಿಗೆ ಅದರಿಂದ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ತುಂಬಾನೇ ಕಷ್ಟದಲ್ಲಿದ್ದಾರೆ. ನಿಮ್ಮ ಒಂದು ರೂಪಾಯಿನೂ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಸಹಾಯ ಮಾಡಿ. ನಾನು ಅವರ ಫುಲ್ ಡೀಟೇಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಹುಡುಗನ ಪ್ರೂಫ್ ಕೂಡ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ಹಾಗೆ ನನ್ನ ಬಾಯಲ್ಲಿ ಕೇಳೋಗಿಂತ ಅವ್ರ ಅಮ್ಮನ ಬಾಯಲ್ಲಿ ಈ ಮಾತುಗಳನ್ನ ಕೇಳೋದು ತುಂಬ ಮುಖ್ಯ ಆಗುತ್ತೆ. ಅವರೇ ಈ ವಿಡಿಯೋದಲ್ಲಿ ಹೇಳ್ತಾರೆ ನಮಗೆ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ನೀವು ಸಹಾಯ ಮಾಡಿ. ನೀವು ಕೊಡೋ ಒಂದೊಂದು ರೂಪಾಯಿನೂ ಆ ಹುಡುಗನ ಟ್ರೀಟ್ಮೆಂಟ್ಗಾಗುತ್ತೆ. ಈಗ ಆ ಹುಡುಗನ ಬಿಟ್ಟು ಅವ್ರ ಅಮ್ಮ ಕೆಲಸಕ್ಕೆ ಕೂಡ ಹೋಗೋಕ್ಕಾಗಲ್ಲ. ಅವನು ಬೇರೆ ಯಾರ ಕೈಯಲ್ಲೂ ಏನು ಊಟನೂ ಮಾಡಿಸ್ಕೊಳ್ಳಲ್ಲ, ಒಂದು ತುತ್ತು ತಿನ್ನಿಸ್ಕೊಳ್ಳಲ್ಲ, ಹಾಗೆ ನೀರು ಕೂಡ ಅವ್ನು ಕುಡಿಯಲ್ಲ. ಅವ್ರ ಅಮ್ಮನೇ ಎಲ್ಲ ಮಾಡಬೇಕಾಗಿರೋದ್ರಿಂದ ಆ ಮಗುನ ಬಿಟ್ಟು ಅವರು ಹೊರಗಡೆ ಎಲ್ಲೂ ದುಡಿಯೋಕೆ ಹೋಗೋಕ್ಕಾಗಲ್ಲ. ಅವ್ನಿಗೀಗಾಗಲೇ 18 ವರ್ಷ ಕೂಡ ಆಗಿದೆ. ಆ್ಯಕ್ಟಿವ್ನೆಸ್ ಇಲ್ಲ, ಇನ್ನೂ ಒಂದು ಚಿಕ್ಕ ಮಗು ರೀತಿಯೇ ಇದ್ದಾನೆ. ಅವನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ನೀವೇ ನೆಕ್ಸ್ಟ್ ನಾನು ಆ ಕ್ಲಿಪ್ನ ಕೂಡ ಆ್ಯಡ್ ಮಾಡ್ತೀನಿ. ನಾನೇ ಹೋಗಿ ಅವ್ರ ಮನೇಲಿ ವೀಡಿಯೋ ಮಾಡ್ಕೊಂಡಿರೋದು. ಇದನ್ನು ವೀಡಿಯೋಸ್ನ ನೋಡಿ ನಿಮ್ಮ ಕೈಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಿಡಿಯೋನ ಶೇರ್ ಮಾಡಿ. ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಿಗಾದರೂ ಅಷ್ಟೇ ಶೇರ್ ಮಾಡಿ, ಅವರಾದರೂ ಕೂಡ ಹೆಲ್ಪ್ ಮಾಡ್ಬೋದಲ್ವ. ಹಾಗಾಗಿ ನನ್ನ ಕಡೆಯಿಂದ ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅದು ನಿಮ್ಮ ಮೇಲೆ ಹೋಪ್ ಇಟ್ಕೊಂಡಿದ್ದೀನಿ. ನೀವು ಅವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಕೈಲಿ ಆದಷ್ಟು ನೀವು ಸಹಾಯ ಮಾಡಿ. ವಿಡಿಯೋ ನೋಡೋ ಒಬ್ಬೊಬ್ಬರು ಕೂಡ 1 ರೂಪಾಯಿ ಅಂತ ಹಾಕಿದ್ರು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಒಂದು ಹೆಲ್ಪಿಂದ ಆ ಮಗುಗೆ ಟ್ರೀಟ್ಮೆಂಟ್ಗಾಗಲಿ ಅವರ ಒಂದು ಪರ್ಸ್ನಲ್ ಯೂಸ್ಗಾಗಲಿ ಅದು ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು 1 ರೂಪಾಯಿನಾದರೂ ಹೆಲ್ಪ್ ಮಾಡಿ ಅವ್ರಿಗೆ. ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಅವ್ರ ಅಮ್ಮನೇ ಹೇಳಿದ್ದಾರೆ, ಅದನ್ನು ಕೂಡ ಕೇಳ್ಕೊಂಬನ್ನಿ. ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಣಿ ಅಂತ. ನನಗೆ ಒಬ್ಬ 15 ವರ್ಷದ ಮಗ ಇದ್ದಾನೆ, ನಡೆಯಲ್ಲ, ಮಲಗಿರಲ್ಲೇ ಇರೋದು. ನನ್ನ ಗಂಡ ಈ 1 ವಾರದಲ್ಲಿ ತೀರ್ಕೊಂಡ್ರು, ಡೆಂಗ್ಯೂ ಜ್ವರ ಆಗಿ. ನನ್ನ ಮಗನ ಟ್ರೀಟ್ಮೆಂಟಿಗೆಲ್ಲ ತುಂಬ ಕಷ್ಟ ಇದೆ, ಮೆಡಿಷನಿಗೆ, ಇದಕ್ಕೆ ಎಲ್ಲದಕ್ಕೂ ತುಂಬ ಪ್ರಾಬ್ಲಮ್ ಇದೆ ಮನೇಲಿ. ಊಟಕ್ಕೂ ಸಮೇತ ತುಂಬಾ ಕಷ್ಟಪಡ್ತಾಯಿದ್ದೀನಿ. ಅವನಿಗೆ ಮೆಡಿಷನಿಗೆ ತಿಂಗಳಿಗೆ 3-4 ಸಾವಿರ ರೂಪಾಯಿ ಬೇಕಾಗುತ್ತೆ. ಎಲ್ಲ ನಮ್ಮ ಯಜಮಾನ್ರು ಮಾಡ್ತಾಯಿದ್ರು, ಅನಾರೋಗ್ಯದಿಂದ ತೀರ್ಕೊಂಡಿದ್ದಾರೆ. ನನಗೊಬ್ಬಳು ಮಗಳಿದ್ದಾಳೆ, 9th ಓದ್ತಾ ಇದ್ದಾಳೆ. ನನ್ನ ಜೀವನಾಂಶಕ್ಕೆ ಏನೂ ಪರಿಹಾರ ಇಲ್ಲ. ನನಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ನಾನೇ ಎಲ್ಲ ಮಾಡಬೇಕು ಇನ್ನು ಮುಂದಕ್ಕೆ. ನೀವೆಲ್ಲ ಸ್ವಲ್ಪ ಸಹಾಯ ಅಂತ ಹೇಳಿ ನನಗೆ ಮಾಡಿಕೊಡ್ಬೇಕು. ನಿಮ್ಮ ಕೈಲಾದಷ್ಟು ಮಾಡಿ, ಅಷ್ಟು ಇಷ್ಟು ಅಂತ ನಾನು ಕೇಳಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನನಗೆ ಸಹಾಯ ಮಾಡಿಕೊಡಿ. ನನ್ನ ಮಗಳನ್ನ ನೋಡ್ಕೊಳಕ್ಕೆ ಒಂದು ಇದಾಗುತ್ತೆ. ನನಗೆ ಇರೋಕ್ಕೆಲ್ಲ ನನ್ನ ಮನೆ ಅನ್ನೋದಿಲ್ಲ. ನನ್ನ ಮಗನಿಗೆ ನೋಡ್ಕೊಳಕ್ಕೂ ನನಗೆ ಆಗಲ್ಲ. ಮುಂದೆ ಜೀವನ ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಟ್ಟು ಹೋಗೋಕ್ಕೂ ಆಗ್ತಾ ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಏನು ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ನನಗೆ ಆದಷ್ಟು ಸಹಾಯ ಮಾಡಿ. ನೀವು 1 ರೂಪಾಯಿ ಕೊಡೋದನ್ನು ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಜೀವನ ಮುಂದಕ್ಕೆ ನೆನೆಸ್ಕೊಂಡ್ರೆ ನನಗೆ ಬದುಕೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಅಷ್ಟು ಕಷ್ಟದಲ್ಲಿ ನಾನಿದ್ದೀನಿ. ನನಗಿರೋಕ್ಕೊಂದು ಮನೆಯೂ ಇಲ್ಲ, ಬಾಡಿಗೆ ಮನೇಲಿದ್ದೀನಿ ನಾನು. ಎಲ್ಲ ಈ ಥರ ಇದು ಮಾಡಿಕೊಂಡು ನನ್ನ ಗಂಡ ನನ್ನನ್ನು ಅರ್ಧದಲ್ಲೇ ಕೈ ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದು, ಮುಂದಿನ ಜೀವನ ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ನೀವೇ ಏನಾದರೂ ನೋಡಿ.
ನನಗೆ ಸಹಾಯ ಮಾಡಬೇಕು. ಸೊ ನೋಡ್ಬೋದು, ಇದು ಅವನ ಕರೆಂಟ್ ಸಿಚುವೇಶನ್. ಅವನು ಹುಟ್ಟಾಗಿಂದ ಇಲ್ಲಿವರೆಗೂ ಹೀಗೆ ಇದ್ದಾನೆ, ಇನ್ನು ಮುಂದಕ್ಕೂ ಕೂಡ ಹೀಗೆ ಇರ್ತಾನೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹಾಗೆಯೇ ಅವನ ಬ್ಯಾಂಕ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅವ್ರ ಫೋನ್ಪೇ, ಗೂಗಲ್ ಪೇ ಇಂಥದ್ದು ಯಾವುದೂ ಯೂಸ್ ಮಾಡೋಲ್ಲ. ಅವನ ಬ್ಯಾಂಕ್ ಡೀಟೇಲ್ಸ್ನೇ ನಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಅಮೌಂಟ್ನ ಹಾಕ್ಬೋದು. ಸೊ ನೋಡ್ಬೋದು, ಇದು ಹಾಸ್ಪಿಟ್ಲಲ್ಲಿ ಈಗ ಜಸ್ಟ್ 1 ವೀಕಲ್ಲಿ ಇದ್ದಿತ್ತು. ಇದೇ ರೀತಿ ಅವನಿಗೆ ಆಗಾಗ ಪ್ರಾಬ್ಲಮ್ಸ್ಗಳಾಗ್ತಾನೆ ಇರುತ್ತೆ. ಸೊ ಅವ್ನ ಟ್ರೀಟ್ಮೆಂಟ್ಗೋಸ್ಕರ ನಿಮ್ಮ ಅಮೌಂಟು ಹೆಲ್ಪ್ ಆಗ್ಬೋದು. ಹಾಗಾಗಿ ದಯವಿಟ್ಟು ಒಂದು ರೂಪಾಯಿನಾದರೂ ಅಮೌಂಟ್ ಅವನಿಗೆ ಹೆಲ್ಪ್ ಮಾಡಿ. ಸೊ ಅವನಿರೋ ಊರಲ್ಲಿರೋರು ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದಾದರೆ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಹುಡುಗನ ನೋಡಿಬಿಟ್ಟಾದರೂ ಅವ್ರಿಗೆ ಅಮೌಂಟ್ ಹೆಲ್ಪ್ ಮಾಡಿ. ಅವರ ಸಿಚುವೇಶನ್ ಈಗ ತುಂಬಾ ಕಷ್ಟವಾಗಿದೆ, ಅವ್ರಿಗೆ ಅಮೌಂಟ್ ಅಗತ್ಯ ತುಂಬಾ ಇದೆ. ಹಾಗಾಗಿ ಇದೇ ಊರವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಕೂಡ ಅವ್ರಿಗೆ ಹೆಲ್ಪ್ ಮಾಡಿ. ಮನೆಗೆ ಹೋಗ್ಬಿಟ್ಬೇಕಾದ್ರೂ ಹೆಲ್ಪ್ ಮಾಡಿ. ಅವ್ರನ್ನ ನೋಡಿರೋರು ಇರ್ತೀರ, ಈ ವಿಡಿಯೋಸ್ನ ನೋಡೋರಲ್ಲಿ ತುಂಬ ಜನ ಕೂಡ ಇದೇ ಊರವ್ರು ಈ ವಿಡಿಯೋಸ್ನ ನೋಡ್ತಾ ಇರ್ತೀರ. ಸೊ ನೀವು ಕೂಡ ಅವ್ರ ಮನೆಗೆ ಹೋಗೋರಿಗೆ ಹೆಲ್ಪ್ ಮಾಡಿ. ನಿಮ್ಮ ಹೆಲ್ಪ್ ಕೂಡ ಅವ್ರಿಗೆ ತುಂಬಾ ಅಗತ್ಯ ಇದೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದು ಅವ್ರ ಅಮ್ಮನ ಮಾತಾಗಿತ್ತು. ಇದು ಅವರು ತುಂಬಾ ಬೇಜಾರಲ್ಲಿದ್ದಾರೆ. ಮನೇಲಿದ್ದವರು ದುಡಿಯೋರು ಅಂತ ಇದ್ದಿದ್ದವ್ರು ಒಬ್ಬರೇ, ಅವರು ಕೂಡ ಇವಾಗಿಲ್ಲ. ಅವ್ರ ಫ್ಯಾಮಿಲಿಗೆ ಯಾವುದೇ ರೀತಿಯಾದಂತಹ ಆದಾಯಗಳು ಕೂಡ ಇಲ್ಲ, ಬಾಡಿಗೆ ಮನೇಲಿದ್ದಾರೆ. ಅವ್ರ ಲೈಫ್ ಲೀಡ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀವು ದಯವಿಟ್ಟು ಹೆಲ್ಪ್ ಮಾಡಿ ಅವರಿಗೆ. ಅವರ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅವರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇದ್ದರೆ ಅದ್ರ ಬಗ್ಗೆ ಅವ್ರ ಹತ್ರ ಒಂದ್ಸಲ ಕಾಲ್ ಮಾಡಿ ಕೇಳಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಅವ್ರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿ. ಹಾಗೆಯೇ ಆ ಹುಡುಗನ ಅಕೌಂಟ್ ಡೀಟೇಲ್ಸ್ನ ಕೂಡ ನಾನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ನೀವು ಅಮೌಂಟ್ನ ಹಾಕ್ಬೋದು. ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಅವ್ರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಹೋಪ್ ನೀವು ಈ ವಿಡಿಯೋನ ನೋಡಿ ಅವರಿಗೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಸ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.